ಕೆಜಿಪಿ ಪಕ್ಷದ ಮುಖಾಂತರವಾಗಿ ಏನಾದರೂ ರಾಜ್ಯದಲ್ಲಿ ಶಕ್ತಿವಂತನಾದರೆ ಬಿಜೆಪಿಗೆ ನಷ್ಟ. ಸೊ ಹಾಗಾಗಿ ಈಗ ನಾನು ವಿಷಯಕ್ಕೆ ಬರ್ತೀನಿ. ಯತ್ನಾಳ್ ಹೊಸ ಪಕ್ಷ, ಬಿಜೆಪಿ ಅಲ್ಲೋಲ ಕಲ್ಲೋಲ. ಯತ್ನಾಳ್ ಪಕ್ಷ ಕಟ್ಟಿದ್ರೆ ಬಿಜೆಪಿಯ ಮತ ಬ್ಯಾಂಕ್ ಛಿದ್ರ ಆಗುತ್ತೆ, ಅದರಲ್ಲಿ ನಿಸ್ಸಂದೇಹ. ಯತ್ನಾಳ್ ಹೊಸ ಪಾರ್ಟಿಯನ್ನ ಕಟ್ಟಿದ್ರೆ ಬಿಜೆಪಿಯ ಮತ ಬ್ಯಾಂಕ್ ಛಿದ್ರ ಆಗುತ್ತೆ. ಯತ್ನಾಳ್ ಪಕ್ಷ ಕಟ್ಟಿದ್ರೆ ಆಗಬಹುದಾದ ನಾಶ ನಷ್ಟ. ಮತ್ತೊಮ್ಮೆ ಕೆಜಿಪಿ ಮಾದರಿಯಲ್ಲಿ ಹೊಡೆತದ ಭಯ. ಹಿಂದೊಮ್ಮೆ ಬಿಎಸ್ವೈ ಕೆಜೆಪಿ ಕಟ್ಟಿದ್ದರಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಿತ್ತು. ರಾಮುಲು ಬಿಆರ್ಎಸ್ ಪಕ್ಷದಿಂದಲೂ ಬಿಜೆಪಿಗೆ ಬಹಳಷ್ಟು ಡ್ಯಾಮೇಜ್ ಆಗಿತ್ತು. ಅವರು ಗೆಲ್ಲಲಿಲ್ಲ, ಬಿಜೆಪಿಯು ಗೆಲ್ಲಲಿಲ್ಲ. ಲಾಭ ಆಗಿದ್ದು ಕಾಂಗ್ರೆಸ್ಸಿಗೆ. ಫುಲ್ ಮೆಜಾರಿಟಿ ಸರ್ಕಾರ ರಚಿಸಲು ಬಿಜೆಪಿಗೆ ಸಾಧ್ಯವೇ ಆಗಲಿಲ್ಲ. ಅಂತಹದ್ರಲ್ಲಿ ಯತ್ನಾಳ್ ಕೆಎಚ್ಪಿ ಸ್ಥಾಪನೆ ಮಾಡಿದ್ರೆ ಬಿಜೆಪಿಗೆ ಡ್ಯಾಮೇಜ್ ಅಲ್ಲದೆ ಇಮೇಜ್ ಬಿಲ್ಡ್ ಆಗೋದಿಲ್ಲ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗುತ್ತಾ ಹೈಕಮಾಂಡ್. ಯತ್ನಾಳ್ ಜೊತೆ ಮಾತನಾಡಿ ಹೊಸ ಪಕ್ಷ ರಚನೆಯನ್ನ ತಡೆಯುತ್ತಾ ಹೊಸ ಪಕ್ಷ ರಚನೆಯಿಂದ ನಮಗೇನು ಆಗಬೇಕಾಗಿರೋದೇನು ಇಲ್ಲ ಅಂತ ಹೇಳಿ ಬಿಜೆಪಿಗರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಟ್ಟುತ್ತಿರುವವರು ಸಿದ್ದೇಶ್ವರ್ ಅಲ್ಲ, ರಮೇಶ್ ಜಾರಕಿಹೊಳಿ ಅಲ್ಲ, ಪ್ರತಾಪ್ ಸಿಂಹ ಅಲ್ಲ, ಬಿಪಿ ಹರೀಶು ಅಲ್ಲ. ಅವರೇನಾದ್ರೂ ಕಟ್ತಾ ಇದ್ದಿದ್ರೆ ಬಿಜೆಪಿಗೆ ಅಷ್ಟು ಭಯ ಆಗ್ತಾ ಇರಲಿಲ್ಲ, ಸೊಪ್ಪು ಹಾಕೋದಕ್ಕೂ ಕೂಡ ಹೋಗ್ತಿರ್ಲಿಲ್ಲ. ಆದರೆ ಹೇಳಿದ್ದಕ್ಕಿಂತಲೂ ಅತಿಯಾಗಿ ಆಡುವ, ಅರ್ಥ ಮಾಡ್ಕೋಬೇಕು ನೀವು. ಕೆಲ ರಾಜಕಾರಣಿಗಳು ಹೇಳಿದ್ದನ್ನ ಮಾಡ್ತಾರೆ, ಆದರೆ ಹೇಳಿದ್ದಕ್ಕಿಂತಲೂ ಅತಿಯಾಗಿ ಮಾಡುವ ಒಬ್ಬನೇ ಒಬ್ಬ ರಾಜಕಾರಣಿ ಇದ್ರೆ ಅದು ಊಖ ಹಿಂದೂ ಹುಲಿ. ಸೀಮೆ ಮೀರಿ ಮಾತನಾಡ್ತಾರೆ, ಸೀಮೆ ಮೀರಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಯತ್ನಾಳ್ ಪಕ್ಷ ಕಟ್ಟುತ್ತಾ ಇರೋದ್ರಿಂದಾಗಿ ಬಿಜೆಪಿಗೆ ಭಯ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ನಮಗೆ. ಬಿಜೆಪಿಗೆ ದೈತ್ಯಾಕಾರದ ಭಯ ಕಾಡ್ತಿದೆ, ಅಲ್ಪ ಸ್ವಲ್ಪ ಭಯ ಅಲ್ಲ. ವಿಜಯಪುರದಲ್ಲಿ ಮಾತ್ರ ಗಿಟ್ಟಿಸಿಕೊಂಡಿಯಾರು, ಉಳಿದ ಕ್ಷೇತ್ರಗಳಲ್ಲಿ ಗಿಟ್ಟಿಸಿಕೊಳ್ಳಲಾರರು ಅಂತ ಹೇಳಿ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಹಿಂದುತ್ವ, ಮಂಗಳೂರು ಭಾಗದ ಹಿಂದುತ್ವ ಬಿಜೆಪಿ ನಾಯಕರನ್ನ ತೃಪ್ತಿಪಡಿಸುವಂತಹ ಹಿಂದುತ್ವ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಕರಾವಳಿ ಭಾಗದ ಮಂಗಳೂರು ಭಾಗದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.